ಕೇಂದ್ರ ಸರ್ಕಾರದಿಂದ ಪದೇ ಪದೇ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ. ರೈಲ್ವೆ ಎಕ್ಸಾಮಲ್ಲಿ ಕನ್ನಡಕ್ಕೆ ಅವಕಾಶ ಕೊಡಿ ಕೊಡಿ ಎನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ವರ್ಷಗಳಿಂದ ಬೇಡಿಕೆ ಇಡುವಂಥ ಕೆಲಸ ಕನ್ನಡಿಗರಿಂದಲೂ ಕೂಡ ಆಗ್ತಾ ಇದೆ. ಇದೇ ಸಂಬಂಧಪಟ್ಟಾಗೆ ಕೇಂದ್ರ ಸರ್ಕಾರದ ನೀತಿ ಧೋರಣೆ ವಿರುದ್ಧವಾಗಿ ರಾಜ್ಯ ಸರ್ಕಾರ ಒಂದು ನೀತಿ ಧೋರಣೆ ಅನುಸರಿಸುವಂತಹ ವಿಚಾರವಾಗಿ ನೀವು ಧ್ವನಿ ಎತ್ತಬೇಕು ಎನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೂ ಕೂಡ ಕನ್ನಡ ಪರ ಸಂಘಟನೆಗಳು ಬೇಡಿಕೆ ಇಡುವಂಥ ಕೆಲಸ ಆಗ್ತಾ ಇದೆ. ಇಷ್ಟಿದ್ದು ಕೂಡ ಕೇಂದ್ರ ಸರ್ಕಾರ ಮತ್ತೆ ಎಚ್ಚೆತ್ತುಕೊಳ್ಳುವಂಥ ಕೆಲಸ ಆಗಿಲ್ಲ. ರೈಲ್ವೆ ಇಲಾಖೆಯಿಂದ ಪ್ರತಿ ಎಕ್ಸಾಮ್ಗಳಲ್ಲಿ ಕನ್ನಡಕ್ಕೆ ಅವಕಾಶ ಕೊಡಿ ಎನ್ನುವಂಥ ನಿಟ್ಟಿನಲ್ಲಿ ಹೋರಾಟಗಳಾಗ್ತಾ ಇದ್ವು. ಆ ಹೋರಾಟಕ್ಕೂ ಕೂಡ ಬೆಲೆ ಸಿಗದಂಥ ಪರಿಸ್ಥಿತಿ ಈಗ ಮತ್ತೊಮ್ಮೆ ನಿರ್ಮಾಣ ಆಗಿದೆ. ಅಪ್ಕಮಿಂಗ್ ಏನು ರೈಲ್ವೆ ಎಕ್ಸಾಮ್ ಒಂದು ಕಂಡಕ್ಟ್ ಆಗ್ತಾ ಇದೆಯೋ, ರೈಲ್ವೆ ಎಕ್ಸಾಮ್ ಕಂಡಕ್ಟ್ ಆಗ್ತಿರುವಂಥ ಸಂಬಂಧಪಟ್ಟಾಗೆ ಕನ್ನಡವನ್ನು ಕಡೆಗಣಿಸುವಂಥ ಕೆಲಸ ರೈಲ್ವೆ ಇಲಾಖೆಯಿಂದಲೂ ಕೂಡ ಆಗಿದೆ. ಬರೀ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಯನ್ನೇ ಅನುಸರಿಸಿ ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರವನ್ನು ಕೊಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಸುತ್ತೋಲೆ ಹೊಡೆಸುವಂಥ ಕೆಲಸ ಆಗಿದೆ. ಈ ಮೂಲಕವಾಗಿ ಮತ್ತದೇ ಕನ್ನಡವನ್ನು ಕಡೆಗಣಿಸುವಂತಹ ಕೇಂದ್ರ ಸರ್ಕಾರದ ವಿರುದ್ಧವಾಗಿ, ಜೊತೆಗೆ ರೈಲ್ವೆ ಇಲಾಖೆಯ ವಿರುದ್ಧವಾಗಿ ಕನ್ನಡಿಗರು ಕೂಡ ಕೆರಳುವಂಥ ಕೆಲಸ ಆಗಿದೆ. ಆಕ್ರೋಶವನ್ನು ಹೊರಗಾಕುವಂಥ ಕೆಲಸ ಮಾಡ್ತಿದ್ದಾರೆ. ಈ ಮೂಲಕವಾಗಿ ಕನ್ನಡಿಗರು ಈ ಒಂದು ವಿಚಾರವಾಗಿ ಏನು ಹೇಳ್ತಾರೆ ಎನ್ನುವಂಥ ನಿಟ್ಟಿನಲ್ಲಿ ಇವತ್ತು ಅವರನ್ನು ಪ್ರಶ್ನೆ ಮಾಡ್ತಾ ಹೋಗೋಣ. ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ವಿರುದ್ಧವಾಗಿ ಏನು ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಪ್ರತಿ ಸಲ ಎಲ್ಲದರಲ್ಲೂ ಹಿಂಗೆ ನಡೀತಾ ಇದೆ. ಈಗ ಹೌದು, ರೈಲ್ವೆ ಎಕ್ಸಾಮ್ಗೆ ಅಲ್ಲಿ ನಾವು ಕನ್ನಡಿಗರನ್ನ ಕುಂಡ್ರಿಸ್ಬೇಕು, ಎಲ್ಲ ಹಿಂದಿನೇ ಮಾತಾಡ್ತಾರೆ ಅಂತ ಅಂದ್ಕೊಳ್ತೀರಿ. ಇವ್ರಿಗೆ ಎಕ್ಸಾಮಲ್ಲಿ ಕೂತ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಟ್ಟರೆ ತಾನೇ ಅಲ್ಲೋಗಿ ರೈಲ್ವೆ ಇದರಲ್ಲೂ ಕೆಲಸ ಮಾಡ್ತಾರೆ ಕನ್ನಡಿಗರು. ಇದಂತಲ್ಲ ಸರ್, ಎಲ್ಲದರಲ್ಲೂ ಹಿಂಗೆ ಆಗ್ತಾ ಇದೆ. ಈಗ ರೈಲ್ವೆ ಎಕ್ಸಾಮಲ್ಲಿ ಒಂದು ಕನ್ನಡಿಗರಿಗೆ ಯಾಕೆ ಸರ್ ಅವಕಾಶ ಕೊಡ್ತಾ ಇಲ್ಲ? ಕನ್ನಡ ಭಾಷೆ ಕನ್ನಡಿಗ ಎಲ್ಲದಕ್ಕೂ ಒಂದು ಅವಕಾಶ ಕೊಟ್ಟಿರ್ತಾರೆ ಸರ್. ನಮ್ಮ ಕನ್ನಡ ನಮ್ಮ ಇದು ಬೆಳೆಯುತ್ತೆ. ಇಲ್ಲೂ ನಾವು ಹಿಂದಿಯವ್ರನ್ನೇ ಕರ್ಕೊಂಬಂದು ಹಾಕ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಅವಾಗ ಹೇಳ್ತಾರೆ ಇವರು, ಏನಕ್ಕೆ ನೀವು ಕನ್ನಡದವರು ಎಕ್ಸಾಮಲ್ಲೇ ಕೂತ್ಕೊಂಡಿಲ್ಲ ಅಂತ. ನೀವು ಅವಕಾಶ ಕೊಟ್ಟರೆ ತಾನೇ ಸರ್ ಎಕ್ಸಾಮಲ್ಲಿ ಕೂತ್ಕೊಳ್ತಾರೆ. ಮತ್ತು ಇಲ್ಲಿಂದ ಅವ್ರು ಪಾಸಾಗಿ ಹೋಗಿ ಅಲ್ಲಿ ಕೆಲಸ ಮಾಡ್ತಾರೆ. ಅಲ್ಲೂ ಒಂದು ಕನ್ನಡ ಅನ್ನೋದು ಬೆಳೆಯುತ್ತೆ. ನಾವು ಹೇಳ್ತಾ ಇರೋದು ಎಲ್ಲೆಲ್ಲೋ ಹೋಗಿ ತಮಿಳ್ನಾಡಲ್ಲೋ ಆಂಧ್ರದಲ್ಲೋ ಹೋಗಿ ಅಲ್ಲ, ನಮ್ಮ ಜಾಗದಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರನ್ನ ರೈಲ್ವೆ ಡಿಪಾರ್ಟ್ಮೆಂಟಲ್ಲೂ ಒಂದು ಹಾಕ್ಬೋದು. ಇಲ್ಲಿ ಎಕ್ಸಾಮಲ್ಲಿ ಕೂತ್ಕೊಳ್ಳೋಕೆ ಒಂದು ಅವಕಾಶ ಕೊಟ್ಟರೆ ತಾನೇ ಸರ್ ಅಲ್ಲೂ ಇದು ಮಾಡ್ತಾರೆ ಅಲ್ವಾ? ಇದು ಹಿಂದಿ ಮತ್ತು ಇಂಗ್ಲೀಷ್ ಭಾಷೆ ಅಷ್ಟೇ ಇದೆ ಪತ್ರಿಕೆ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ. ಕನ್ನಡ ಬೇಕು ಎನ್ನುವಂಥದ್ದು ಹೋರಾಟ ಆಗ್ತಾ ಇತ್ತು. ಪದೇ ಪದೇ ಯಾಕೆ ಕೇಂದ್ರ ಸರ್ಕಾರ ಎಚ್ಚೆತ್ಕೊಳ್ಬೇಕಾಯ್ತಲ್ಲ ಅಂತ. ಹೌದು, ಈ ಸಲ ಅದೊಂದು ಅವಕಾಶ ಕೊಟ್ಟಿದೆ, ತುಂಬ ಚೆನ್ನಾಗಿರೋದು. ಇವಾಗಲೂ ಅದು ಅವಕಾಶ ಇದ್ದರೆ ಕನ್ನಡಿಗರಿಗೊಂದು ಎಕ್ಸಾಮಲ್ಲಿ ಕೂತ್ಕೊಳ್ಳೋಕೆ ಒಂದು ಅವಕಾಶ ಕೊಟ್ಟರೆ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನೆಕ್ಸ್ಟು ಅವರು ಹೋಗಿ ಒಂದು ಪೊಸಿಷನಲ್ಲಿ ಕೂತ್ಕೊಳ್ತಾರೆ. ಅಲ್ಲೂ ಒಂದು ಕನ್ನಡ ಬೆಳೆಯುತ್ತೆ. ನಮ್ಮನ್ನು ಹಿಂದಿ ಕಳಿಸ್ತಾರೆ. ಮಾತಾಡಲಿ, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಲಿ. ಇಲ್ಲಿ ದಯವಿಟ್ಟು ಕನ್ನಡ ಉಳಿಸಿ, ಕನ್ನಡನ ಬೆಳೆಸಿ. ನೀವು ನೋಡ್ತಾ ಇರಬೇಕು, ಇದೇ ವಿಚಾರವಾಗಿ ಕನ್ನಡ ಪರ ಸಂಘಟನೆಗಳು, ಕರ್ನಾಟಕ ರಕ್ಷಣಾ ವೇದಿಕೆ, ಸ್ವಾಭಿಮಾನಿ ಸೇನೆ ಹಲವಾರು ವರ್ಷಗಳಿಂದ ಇದರ ವಿರುದ್ಧ ಧ್ವನಿ ಎತ್ತುತ್ತಾನೆ ಇದ್ದೀವಿ, ಹೋರಾಟ ಮಾಡ್ತಾನೆ ಇದ್ದೀವಿ. ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ಈ ದಪ್ಪ ಚರ್ಮದ ಸರ್ಕಾರಗಳು, ನಾವೇನೋ ಮಾನ್ಯ ಸೋಮಣ್ಣವ್ರು ಬಂದೇಟಿಗೆ ಏನೋ ಭಾಳ ದೊಡ್ಡ ಮಟ್ಟದಲ್ಲಿ ರೈಲ್ವೆ ಇಲಾಖೆಗೆ ನಮಗೆ ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಂಡು ಸೋಮಣ್ಣವರು ಭಾಳ ಬದಲಾವಣೆಯನ್ನು ತರ್ತಾರೆ ಅಂದ್ಕೊಂಡು ಈಗಿನ ಬಜೆಟ್ ನೋಡಿಕೊಂಡು ಅದರಲ್ಲೂ ಜೀರೋ ಆಗಿದ್ದಾರೆ ಸೋಮಣ್ಣವರು. ಮತ್ತು ಈ ವಿಚಾರವಾಗಿ ಹಲವಾರು ಸರಿ ನಾವು ಧ್ವನಿ ಎತ್ತಿ ಮನವಿಯನ್ನು ಕೊಟ್ಟಿದ್ದೀವಿ. ಮಾನ್ಯ ಸಂಬಂಧಪಟ್ಟವರಿಗೆ, ಕೇಂದ್ರದ ಮಂತ್ರಿಯವರಿಗೆ, ಇಲಾಖೆಗಳಿಗೆ ಕನ್ನಡದಲ್ಲಿ ಯಾಕೆ ಕನ್ನಡಿಗರ ಮಕ್ಕಳಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಅಂತೇಳಿ ಇದರ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನು ಎತ್ತಿದ್ದೀವಿ. ಹಾಗಾಗಿ ಕರವೇ ಸ್ವಾಭಿಮಾನಿ ಸೇನೆ ನಿರಂತರವಾಗಿ ಕನ್ನಡದಲ್ಲಿ ಎಕ್ಸಾಮ್ ಬರೆಸಬೇಕು ಅಂತೇಳಿ ಒಂದು ದೊಡ್ಡ ಹೋರಾಟವನ್ನು ಮಾಡಿದ್ದೀವಿ. ಮೊದಲು ಸಹ ಹೋರಾಟ ಮಾಡಿ ಮನವಿಯನ್ನು ಕೊಟ್ಟಿದ್ದೀವಿ. ಆದರೆ ದಪ್ಪ ಚರ್ಮದ ಸರ್ಕಾರ, ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಕೂಡಲೇ ಏನಾದರೂ ನೀವು ಕ್ರಮವನ್ನು ಜರುಗಿಸಿ ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಬಂದರೆ ಎಕ್ಸಾಮ್ ಹಾಲ್ಗಳಿಗೆ ನುಗ್ಗಿ ಈ ಎಕ್ಸಾಮ್ ನಿಲ್ಲಿಸಬೇಕಾಗುವಂಥ ಕೆಲಸವನ್ನು ಮಾಡ್ತದೆ. ಇದು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕೂಡಲೇ ತಕ್ಷಣವೇ ಇದನ್ನು ನಿಲ್ಲಿಸಬೇಕು. ನಿಲ್ಲಿಸಲಿಲ್ಲ ಅಂದರೆ ಕನ್ನಡಿಗರ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ. ಎಲ್ಲ ಇಲಾಖೆಗಳಲ್ಲೂ ಕನ್ನಡಿಗರ ಮಕ್ಕಳಿಗೆ ಅನ್ಯಾಯ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಬರುವಂಥ ಎಲ್ಲ ಉದ್ಯೋಗಗಳನ್ನು ಇದು ವಿಶೇಷವಾಗಿ ರೈಲ್ವೆ ಇಲಾಖೆಯಲ್ಲಿ ಭಾಳ ದೊಡ್ಡ ಅನ್ಯಾಯ ಆಗ್ತಾ ಇದೆ ನಮ್ಮ ಕನ್ನಡಿಗರಿಗೆ, ಕರ್ನಾಟಕದವರಿಗೆ. ಹಾಗಾಗಿ ಕೂಡಲೇ ಮಾನ್ಯ ಸೋಮಣ್ಣವರೇ, ನಿಮ್ಮ ಮೇಲೆ ಭಾಳ ಭರವಸೆ ಇಟ್ಟಿದ್ದೀವಿ. ಇದನ್ನು ಕೂಡಲೇ ಮಾನ್ಯ ಪ್ರಧಾನಿಯವರಾದ ನರೇಂದ್ರ ಮೋದಿಯವರ ಗಮನಕ್ಕೆ ತಂದು ಕೂಡಲೇ ಇದನ್ನು ನಿಲ್ಲಿಸಿ ಕನ್ನಡದಲ್ಲೇ ಎಕ್ಸಾಮ್ ಮಾಡಿಸ್ಬೇಕು, ಕನ್ನಡಿಗರಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಸೋಮಣ್ಣವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಸೋಮಣ್ಣವ್ರೆ ನೀವು ಎಲ್ಲಿ ಸಿಗ್ತೀರಿ ಅಲ್ಲಿ ಗೆರೆ ಮಾಡೋವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಸರ್, ಕನ್ನಡಕ್ಕೆ 2000 ವರ್ಷ ಇತಿಹಾಸ ಇದೆ, ಬಟ್ ಕೇಂದ್ರ ಸರ್ಕಾರಕ್ಕೆ ಈ ಬಗ್ಗೆ ಗೊತ್ತಿಲ್ವಾ ಅಂತ ಹೇಳಿ. ಕನ್ನಡಕ್ಕೆ 2000-2500 ಇತಿಹಾಸ ಇದೆ.
ಆದರೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದಾರೆ, ಕರ್ನಾಟಕಕ್ಕೆ ಯಾಕೆ ಅನ್ಯಾಯ ಮಾಡ್ತಾರೆ, ನೀವೇನು ನಾವು ಕರ್ನಾಟಕ ಎಲ್ಲಿದೆ, ಕರ್ನಾಟಕ ಇಂಡಿಯಾದಲ್ಲೇ ಇದೆಯಾ, ಭಾರತದಲ್ಲೇ ಇದೆಯಾ? ಮೋದಿ ಅವರೇ ಬರೀ ಒಂದು ಲೈನ್ ಬರ್ಕೊಂಬಿಟ್ಟು ಕನ್ನಡ ನಮಸ್ಕಾರ ಅನ್ನೋದಲ್ಲ ಮೋದಿ ಅವರೇ, ಕನ್ನಡಿಗರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಬೇಕು, ಕನ್ನಡಿಗರಿಗೆ ಉದ್ಯೋಗ ಕೊಡಿಸುವಂಥ ಕೆಲಸವನ್ನು ಮಾಡಬೇಕು, ಕನ್ನಡಿಗರಿಗೆ ಎಕ್ಸಾಮು ಕನ್ನಡದಲ್ಲೇ ಬರೆಯುವಂಥ ಕೆಲಸಗಳನ್ನು, ಕನ್ನಡದಲ್ಲಿ ಎಕ್ಸಾಮ್ ಮಾಡೋವಂಥ ಕೆಲಸವನ್ನು ನರೇಂದ್ರ ಮೋದಿ ಅವರೇ ನೀವು ಮಾಡಿ. ಬರೀ ನಮಸ್ಕಾರ ಅಂತ ಒಂದು ಲೈನು ಬರ್ಕೊಂಬಂದ್ಬಿಟ್ಟು ಕನ್ನಡದಲ್ಲಿ ಹೇಳಿದ್ರೆ ಆಗಲ್ಲ. ಸೋಮಣ್ಣವರೇ ಯಾಕೆ ಏನಾಗಿದೆ ನಿಮಗೆ? ಪ್ರಧಾನಿಯವರಿಗೆ ನಿಂತ್ಕೊಂಡು ಮಾತಾಡಲಿಕ್ಕೆ ಎಂ ಪಿಗಳಿಗಂತೂ ಇಲ್ಲ, ನೀವು ಮಿನಿಸ್ಟರ್ ಆಗಿದ್ದೀರಿ, ಕೇಂದ್ರದ ಮಂತ್ರಿ ಆಗಿದ್ದೀರಿ, ನಿಮಗೆ ನಾಚಿಕೆ ಆಗಲ್ವಾ ಸೋಮಣ್ಣವರೇ? ಇದ್ರ ಬಗ್ಗೆ ಕೂಡಲೇ ಚಕ್ರ ಎತ್ತಬೇಕು, ಇದನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಬೇಕು, ಇಲ್ಲಾಂದರೆ ಕರವೇ ಸ್ವಾಭಿಮಾನಿ ಸೇನೆ ತಕ್ಕ ಪಾಠವನ್ನು ಕಲಿಸ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಭಾರತ ಸರ್ಕಾರ ಗಮನದಲ್ಲಿ ಇಟ್ಕೊಂಡು ಕರ್ನಾಟಕದ ವಿದ್ಯಾರ್ಥಿಗಳಿಗೆ, ಕನ್ನಡ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಕನ್ನಡದಲ್ಲಿ ಬರೆಯುವಂಥ ಅವಕಾಶ ನೀಡಬೇಕಂತೇಳಿ ಕರವೇ ಸ್ವಾಭಿಮಾನಿ ಸೇನೆ ಹಲವಾರು ಸಲ ಹೋರಾಟಗಳನ್ನು ಮಾಡಿದೆ, ಒತ್ತಾಯಿಸ್ತಿದೆ. ಎಲ್ಲ ಇಲಾಖೆಗಳಿಗೂ ಕರವೇ ಸ್ವಾಭಿಮಾನಿ ಸೇನೆ ವತಿಯಿಂದ ನಾವು ಪತ್ರಗಳನ್ನು ಬರೆದಿದ್ದೀವಿ. ಆದರೆ ಇದುವರೆಗೂ ಯಾವುದೂ ರಿಪ್ಲೈ ನಮಗೆ ಬಂದಿಲ್ಲ. ಬಟ್ ನಮ್ಮ ಮನವಿ ಏನಂದರೆ, ನಮ್ಮ ರೈಲ್ವೆ ಇಲಾಖೆ ವತಿಯಿಂದ ನಮ್ಮ ಸೋಮಣ್ಣವರಿದ್ದಾರೆ ಮಿನಿಸ್ಟ್ರು, ಅವರಿಗೆ ನಮ್ಮ ವಿನಂತಿ ಏನಂದರೆ, ಪ್ರಧಾನಮಂತ್ರಿ ಅವರಿಗೆ, ಮಾನ್ಯ ಪ್ರಧಾನಿ ಅವರಿಗೆ ನಮ್ಮ ವಿನಂತಿ ಏನಂದರೆ, ನಮ್ಮ ಕನ್ನಡ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ಪರೀಕ್ಷೆಯನ್ನು ಬರೆಯುವಂಥ ಅವಕಾಶ ನೀಡಬೇಕಾಗಿ ನಮ್ಮ ವಿನಂತಿ. ಸರ್, ಸಾಕಷ್ಟು ವರ್ಷಗಳಿಂದ ಹೋರಾಟ ನಿಮ್ಮ ಮುಂದುವರೆದ ಭಾಗ ಸರ್. ಈ ಹಿಂದೆಲ್ಲೂ ಕೂಡ ನಿಮ್ಮ ರೈಲ್ವೆ ಇಲಾಖೆಗೆ, ನೈಋತ್ಯ ಇಲಾಖೆಗೆ ನಿಮ್ಮ ನಾಯಕರ ನೇತೃತ್ವದಲ್ಲಿ ಮನವಿಯನ್ನು ಕೂಡ ಕೊಟ್ಟಿದ್ವಿ. ಸ್ಪಂದಿಸುವಂತ ಕೆಲಸ ಬ್ಯಾಕ್ ಟು ಬ್ಯಾಕ್ ಆಗ್ತಾನೆ ಇಲ್ಲ ಅನ್ನೋದು? ಇಲ್ಲ, ಸ್ಪಂದಿಸುವ ಕೆಲಸ ಈ ರೈಲ್ವೆ ಇಲಾಖೆಯಿಂದ ಇಲ್ಲ. ರೈಲ್ವೆ ಇಲಾಖೆ ಭಾಳಷ್ಟು ಕೆಲಸಗಳು ಇಟ್ಕೊಂಡಿದೆ. ಅದರಲ್ಲಿ ಇದೇ ಒಂದು ಕೆಲಸ ನಮ್ಮದೇ ಜವಾಬ್ದಾರಿ ಅಂತೇಳಿ ಅವ್ರು ತಿಳ್ಕೊಂಡು ಮಾಡಬೇಕಾದಂಥ ಜವಾಬ್ದಾರಿ ಅವ್ರ ಮೇಲೆ ಇದೆ. ಇದಕ್ಕೆ ನಾವು ಏನು ಮನವಿ ಪತ್ರ ಕೊಟ್ಟಿದ್ದೀವಿ, ಅದಕ್ಕೆ ಇದುವರೆಗೂ ರಿಪ್ಲೈ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಈ ಕಾರ್ಯ ಇಂಪ್ಲಿಮೆಂಟ್ ಮಾಡಿಲ್ಲ ಅಂದರೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ಏನಂದರೆ ಇದು ನಮ್ಮ ರಾಜ್ಯ ಸರ್ಕಾರದ ವೈಫಲ್ಯ ಅಂತ ಹೇಳ್ಬೋದು. ನಾವು ನಮ್ಮ ಕನ್ನಡಕ್ಕೆ 2.5 ವರ್ಷದ ಇತಿಹಾಸ ಇದೆ, ಆದ್ರೂ ನಮ್ಮ ಕನ್ನಡಿಗರು ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ. ನಮ್ಮ ಕನ್ನಡದ ಕರವೇ ಸ್ವಾಭಿಮಾನಿ ಬಣದ ನಮ್ಮ ನಿಂಗರಾಜ್ ಗೌಡರು ಸತತ 2 ವರ್ಷದಿಂದ ಸಾಮಾನ್ಯವಾಗಿ ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ರ ವಿರುದ್ಧ, ಆದರೂ ಅವ್ರು ಎಚ್ಚೆತ್ಕೊಳ್ತಾ ಇಲ್ಲ. ಇಲ್ಲಿರೋ ಎಂ ಪಿಗಳು ನಾವು ಕಳಿಸಿದ್ದೀವಿ, ಅದೇನು ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ. ಅವರೊಳ್ಳೆ ಚರ್ಮ ಆಗಿಬಿಟ್ಟಿದೆ ಅವ್ರಿಗೆ. ಇಲ್ಲಿ ಪಕ್ಕದಲ್ಲಿ ತಮಿಳ್ನಾಡಲ್ಲಿ ಹಿಂದಿನೇ ಬ್ಯಾನ್ ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಅವ್ರು ಎತ್ಕೊಂಡೋಗಿ ಸೆಂಟ್ರಲಲ್ಲಿ ಇಟ್ಟಿದ್ದಾರೆ. ಬಟ್ ನಮ್ಮ ಎಂ ಪಿಗಳು, ನಮ್ಮ MLAಗಳು ಯಾವುದೇ ಒಂದು ರೀತಿ ಚಕ್ರ ಎತ್ತಾ ಇಲ್ಲ. ಇದು ಮುಂದಿನ ದಿನಗಳಲ್ಲಿ ಕರವೇ ಸ್ವಾಭಿಮಾನಿ ಬಣ ಸ್ವಾಭಿಮಾನಿ ಸೇನೆ ಉಗ್ರ ಹೋರಾಟ ಮಾಡ್ತಾ ಇದೆ. ಇದಂತೂ ಕಡಖಂಡಿತ. ಇಲ್ಲಿರ್ತಕ್ಕಂಥ BJP MLAಗಳು ಮೋದಿಯವರಿಗೆ ಮನೆ ಒಲಿಸೋಂಥ ಕೆಲಸ ಮಾಡಬೇಕು. ಎಂ ಪಿಗಳು ಇದೇ ರೀತಿಯನ್ನು ಇವರು ಮುಂದುವರೆದ್ರೆ ಇಲ್ಲಿರ್ತಕ್ಕಂಥ ಎಂ ಪಿಗಳು ಎಲ್ಲರದೂ ತಿಥಿ ಕಾರ್ಯ ಮಾಡಬೇಕಾಗ್ತದೆ. ಇದು ಕರವೇ ಸ್ವಾಭಿಮಾನಿ ಸೇನೆಯ ಒಕ್ಕೊರಲ ಎಚ್ಚರಿಕೆ. ಇದು ರೈಲ್ವೆ ಎಕ್ಸಾಮ್ಸಲ್ಲಿ ನಮ್ಮ ಕನ್ನಡಿಗರಿಗೆ ಮುಂಚೂಣಿಯಲ್ಲಿ ಅಂದರೆ ಏನು ಎಕ್ಸಾಮ್ ಇಟ್ಮೇಲೆ ಎಕ್ಸಾಮ್ ಪಾಸ್ ಆದಮೇಲೆ ಅವರು ಕಂಡಕ್ಟ್ ಮಾಡೋದಲ್ವ, ಅದಕ್ಕೆ ಕನ್ನಡದಲ್ಲೇ ಎಕ್ಸಾಮ್ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲೆಲ್ಲ ಕನ್ನಡ ಮೀಡಿಯಮ್ಮು ಓದಿರ್ತಾರೆ. ಅವರು ಇಂಗ್ಲೀಷು ಹಿಂದಿಯಲ್ಲಿ ಎಕ್ಸಾಮ್ ಕೊಟ್ಟಾಗ ಅವ್ರಿಗೆ ಆಗೋದಿಲ್ಲ, ಕನ್ಫ್ಯೂಸ್ ಆಗ್ತಾರೆ. ಅದರಿಂದ ಪೇಪರು ಯಾವುದೇ ಎಕ್ಸಾಮ್ ಬಂದರೂ ಕೂಡ ರೈಲ್ವೆ ಎಕ್ಸಾಮ್ ಅಂತಲ್ಲ, ಯಾವುದೇ ಎಕ್ಸಾಮ್ ಇದ್ದರೂ ಕೂಡ ಕನ್ನಡದಲ್ಲೇ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಆಮೇಲೆ ನೆಕ್ಸ್ಟ್ ಮಂತು ಮುಂದಿನ ತಿಂಗಳಲ್ಲಿರುವಂಥ ಈ ರೈಲ್ವೆ ಎಕ್ಸಾಮ್ ಕೂಡ ಕನ್ನಡದಲ್ಲೇ ಮಾಡಬೇಕು. ಎಲ್ಲ ಎಕ್ಸಾಮು ಕನ್ನಡದಲ್ಲೇ ಮಾಡಬೇಕು ಅಂತ ನಾವು ಕೇಂದ್ರ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ದೀವಿ ಆಲ್ರೆಡಿ. ಫಾರ್ ಎಕ್ಸಾಂಪಲ್ ನೋಡ್ಬೋದು, ಯಾವುದೋ ಒಬ್ಬ ಗೂರ್ಖಾ ಅಂತ ಬಂದಾಗ, ಸೆಕ್ಯೂರಿಟಿ ಅಂತ ಬಂದಾಗ ಕನ್ನಡ ನಾನು ಮಾತಾಡಲ್ಲ, ನಮ್ಮ ಮಾತೃಭಾಷೆ ಹಿಂದಿ ಇರೋದು ಏನು ಅಂತ ಹೇಳಿ ಇತ್ತೀಚೆಗೆ ಬೆಂಗಳೂರು ಬೆಳವಣಿಗೆಗಳು ಆಗ್ತಾನೆ ಇದ್ದಾವೆ. ಅದಕ್ಕೋಸ್ಕರ ನಾವು ಕನ್ನಡ ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದೀವಿ. ಅದು ನಮ್ಮ ಜನಕ್ಕೆ ಇರಬೇಕು, ಕನ್ನಡ ನಮ್ಮ ಕರ್ನಾಟಕದಲ್ಲಿರೋ ಕನ್ನಡ ಜನತೆಗೆ ಇರಬೇಕು. ಯಾಕೆಂದರೆ ಅವರು ಹಿಂದಿಯಲ್ಲಿ ಮಾತಾಡಿದಾಗ ನಾವು ಹಿಂದಿಯಲ್ಲೇ ರಿಪ್ಲೈ ಕೊಡ್ತೀವಿ. ಆದ್ದರಿಂದ ಅವರು ಹಿಂದಿಯಲ್ಲೇ ಮಾತಾಡ್ತಾರೆ. ಅವರು ಹಿಂದಿಯಲ್ಲಿ ನಮ್ಮನ್ನು ಮಾತಾಡಿದಾಗ, ಕ್ವೆಶ್ಚನ್ ಮಾಡಿದಾಗ ನಾವು ಕನ್ನಡದಲ್ಲಿ ರಿಪ್ಲೈ ಕೊಡಬೇಕು. ಅವ್ರಿಗೂ ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿದಾಗ ಮಾತ್ರನೇ ನಾವು ಕನ್ನಡನ ಉಳ್ಸೋಕ್ಕೆ ಸಾಧ್ಯ ಆಗುತ್ತೆ. ಹೌದೌದು. ಅದರಿಂದ ನಾವು ಕನ್ನಡದಲ್ಲೇ ಉತ್ತರ ಕೊಟ್ಟರೆ
ಆಗ ಅವ್ರೇನು ಮಾಡ್ತಾರೆ, ಕನ್ನಡದಲ್ಲೇ ಮಾತಾಡ್ತಾರೆ ಅಲ್ವಾ. ಅದಕ್ಕೆ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಕನ್ನಡಿಗರು ಕೂಡ ಮೊದಲನೇ ಆದ್ಯತೆಯನ್ನು ಕನ್ನಡದಲ್ಲೇ ಮಾತಾಡಿ. ಯಾರಾದರೂ ನಿಮ್ಮನ್ನು ಇಂಗ್ಲೀಷಲ್ಲಿ ಹಿಂದಿಯಲ್ಲಿ ಮಾತಾಡಿದಾಗ ನೀವು ಕನ್ನಡದಲ್ಲಿ ಅವ್ರಿಗೆ ಉತ್ತರ ಕೊಡೋಕ್ಕೆ ಹೇಳ್ಕೊಡಿ ನೀವು. ಆಗ ಕನ್ನಡನ ಉಳಿಸ್ಬೋದು. ಕನ್ನಡ ನಾಡು ಜಲ ನುಡಿ ಎಲ್ಲದನ್ನ ನಾವು ಉಳಿಸ್ಬೋದು ಅಂತ ಹೇಳ್ತೀನಿ. ತಮಿಳ್ನಾಡಲ್ಲಿ ಹೋದಾಗ ಮಾತಾಡೋದು ಎಲ್ಲ ಭಾಷೆ ಅದು ಒಂದು ಚಿಕ್ಕ ಇದೆ ಅಂತ ನಾನು ಹೇಳ್ತೀನಿ. ಅದನ್ನು ನಾವು ತಿದ್ಕೊಳ್ಬೇಕು. ಮುಂದಿನ ತಿಂಗಳಲ್ಲಿ ನಡೆಯೋ ಒಂದು ರೈಲ್ವೆ ಎಕ್ಸಾಮ್ ಕೂಡ ಕನ್ನಡದಲ್ಲೇ ಕಂಡಕ್ಟ್ ಮಾಡಬೇಕು ಅಂತ ಹೇಳ್ಕೊತೀವಿ. ಒಂದು ವೇಳೆ ಏನಾದರೂ ಆಲ್ರೆಡಿ ನಾವು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ, ಮತ್ತೆ ಏನಾದರೂ ಅವರು ಹಿಂದಿ ಇಂಗ್ಲೀಷು ಆ ಥರ ಇದು ಮಾಡಿ ನಮ್ಮ ಕನ್ನಡಿಗರಿಗೆ ಮೋಸ ಮಾಡಿದರೆ ಮತ್ತೆ ಒಂದು ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಪ್ರತಿ ಬಾರಿಯಂತೆ ಈಗಲೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಕನ್ನಡಕ್ಕೆ ಹಿನ್ನಡೆಯಾಗಿದೆ. ರೈಲ್ವೆ ಬೋರ್ಡ್ನವರು ಒಂದು ಪರೀಕ್ಷೆಯನ್ನು ನಡೆಸುತ್ತಿದ್ದು, ಅದು ಮಾರ್ಚ್ 2ಕ್ಕೆ ಅರ್ಜಿ ಕೊನೆಯಾಗುತ್ತಿದ್ದು, ಅದರಲ್ಲಿ 45 ಹುದ್ದೆಗಳನ್ನ ಕರೆದಿದ್ದು, ಆ ಹುದ್ದೆಯಲ್ಲಿ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ಮಾತ್ರ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಕನ್ನಡಿಗರಿಗೆ ಆಗಿರುವಂತಹ ಒಂದು ಹಿನ್ನಡೆ. ಇದಕ್ಕೆ ಕೇಂದ್ರ ಮಂತ್ರಿಗಳಾಗಿರುವಂತಹ ಸೋಮಣ್ಣ ಸರ್ ಕೂಡ ಅರ್ಜಿಗಳನ್ನು ಕೊಟ್ಟು ಕೇಂದ್ರ ಸರ್ಕಾರದ ಜೊತೆ ಮಾತಾಡಿದ ಮೇಲೆ ಕೂಡ ನಮ್ಮ ಕನ್ನಡ ಭಾಷೆಯಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನ ನೀಡದೇ ಇರೋದು ಭಾರಿ ದೊಡ್ಡ ಹಿನ್ನಡೆ ಅಥವಾ ಒಂದು ಪರಿಗಣನೆಗೆ ತಗೊಳ್ತಾ ಇಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಹೀಗಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಕನ್ನಡ ಭಾಷೆಯಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಕೇಳ್ಕೊತೀವಿ. ಇವತ್ತು ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆಯಲ್ಲಿ ಪರೀಕ್ಷೆ ನಡೆಸ್ತಾ ಇದೆ. ಈ ಪರೀಕ್ಷೆಯಲ್ಲಿ ಕನ್ನಡ ಮಾಯವಾಗಿದೆ. ಕನ್ನಡ ನಾಡಿನ ವಿದ್ಯಾರ್ಥಿಗಳಿಗೆ 2000 ವರ್ಷ ಇತಿಹಾಸ ಇರುವಂಥ ಕನ್ನಡ ನಾಡಿನ ಕರ್ನಾಟಕಕ್ಕೆ ಇವತ್ತು ಎಕ್ಸಾಮ್ ಬರೆಯೋಕ್ಕೆ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕೊಡದೇ ಇರುವಂಥ ಈ ಕೇಂದ್ರ ಸರ್ಕಾರಕ್ಕೆ ನನ್ನ ಧಿಕ್ಕಾರವನ್ನು ನಾನು ಹೇಳಬೇಕಾಗುತ್ತೆ. ಕಾರಣ ಅಂದರೆ, ಇವತ್ತು ಹಿಂದಿಯಲ್ಲಿ ಎಕ್ಸಾಮ್ ಮಾಡೋಕ್ಕೆ ಅವಕಾಶ ಇದೆ, ಇಂಗ್ಲೀಷ್ನಲ್ಲಿ ಬರೆಯೋಕ್ಕೆ ಅವಕಾಶ ಇದೆ, ಆದರೆ ಕನ್ನಡ ಭಾಷೆಯಲ್ಲಿ ಅವಕಾಶ ಕೊಡ್ತಾ ಇಲ್ಲ. ಯಾಕೆ ಈ ಧೋರಣೆ ಅಂತ ಪ್ರಶ್ನೆ ಮಾಡಬೇಕಾಗತ್ತೆ. ಇವತ್ತು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಟ್ಟಿದ್ರೆ ಇವತ್ತು ನಮ್ಮ ನಾಡಿನ ಮಕ್ಕಳಿಗೆ ಕನ್ನಡದಲ್ಲಿ ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಸಿಗ್ತಿತ್ತು. ಆದರೆ ಇವತ್ತಿನ ರಾಜ್ಯ ಸರ್ಕಾರ ತನ್ನ ತೆವಲು ರಾಜಕೀಯವನ್ನು ಮಾಡಿಕೊಂಡು ಕೇಂದ್ರದ ಮೇಲೆ ಯಾವುದೇ ಒತ್ತಡವನ್ನು ಹಾಕ್ತೀಯ. ಇವತ್ತು ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗ್ತಾ ಇದೆ. ಇನ್ನು ಮುಂದೆ ಆದರೂ ಈ ರಾಜ್ಯ ಸರ್ಕಾರ ಹಾಗೂ ಇಲ್ಲಿಂದ ಆಯ್ಕೆ ಆದಂಥ ಎಂಪಿಗಳು ಸಚಿವರಾಗಿದ್ದಾರೆ, ಸನ್ಮಾನಿತ ಕುಮಾರಸ್ವಾಮಿ ಅವರು ಕೂಡ ಇದನ್ನು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಮುಂದಿನ ಪರೀಕ್ಷೆ ಹಂತಕ್ಕಾದರೂ ಕನ್ನಡದಲ್ಲಿ ಎಕ್ಸಾಮ್ ಬರೀಬೇಕಂತ ಸ್ಥಿತಿಯನ್ನು ನಿರ್ಮಾಣವನ್ನು ಮಾಡಿಕೊಡ್ಬೇಕಾಗತ್ತೆ ಈ ಸರ್ಕಾರಗಳು. ಹಾಗೆ ನರೇಂದ್ರ ಮೋದಿಯವರು ಕೂಡ ಎಲ್ಲ ರಾಜ್ಯವನ್ನು ಪ್ರೀತಿಯಿಂದ ನೋಡಬೇಕಾಗುತ್ತೆ. ಯಾಕೆಂದರೆ ಕನ್ನಡ ನಾಡು 2000 ವರ್ಷ ಇತಿಹಾಸ ಇರುವಂಥ ಈ ನಾಡು, ಈ ಭಾಷೆ, ಇದಕ್ಕೆ ಬೆಲೆ ಕೊಡಬೇಕಾಗತ್ತೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿಯವರಿಗೆ ಈ ನಮ್ಮ ಕನ್ನಡ ನಾಡಿನ ಮಕ್ಕಳು, ಮತದಾರರು ಬುದ್ಧಿಯನ್ನು ಕಲಿಸ್ಬೇಕಾಗುತ್ತೆ ಅಂತ ನಾನು ಈ ಮುಖಾಂತರ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ಮತ್ತು ಕೇಂದ್ರದ ಮಂತ್ರಿಗಳು ಕರ್ನಾಟಕ ಮತ್ತು ಕನ್ನಡಿಗರ ಬಗ್ಗೆ ಯಾವಾಗಲೂ ಸಹ ಇವರು ಕನ್ನಡಿಗರ ಪರವಾಗಿ ಮಾತಾಡೋದು ಇಲ್ಲ. ಕೇಂದ್ರ ಸರ್ಕಾರ ಒಂದು ರೀತಿ ಬಾಯಲ್ಲಿ ಬೆಣ್ಣೆ ಕೈಯಲ್ಲಿ ದೊಣ್ಣೆ, ಅದು ನಮ್ಮ ಕರ್ನಾಟಕದ ಕನ್ನಡಿಗರಿಗೆ ಗೊತ್ತಾಗಿದೆ. ರೈಲ್ವೆ ಇಲಾಖೆಯಲ್ಲಿ ಕನ್ನಡಿಗರಿಗೆ ಉದ್ಯೋಗ ಇಲ್ಲ ಮತ್ತು ಕನ್ನಡದಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಇಲ್ಲ. ಈ ದ್ವಂದ್ವ ನಿಲುವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ಬರೂ ಸೇರಿ ಇದಕ್ಕೊಂದು ಪರಿಹಾರವನ್ನು ಕಂಡುಕೊಡಬೇಕು ನೌಕರರಿಗೆ ಮತ್ತು ಸಾರ್ವಜನಿಕರಿಗೆ. ನಾವು ಯಾರ ಮೇಲೆ ಧೋರಣೆ ಮಾಡೋದು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಹೇಳುತ್ತೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹೇಳುತ್ತೆ. ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ರೀತಿ ನಮ್ಮ ಪರಿಸ್ಥಿತಿ ಆಗಿದೆ. ದಯವಿಟ್ಟು ಇದಕ್ಕೆ ಶೀಘ್ರವಾಗಿ ಒಂದು ಪರಿಹಾರವನ್ನು ಕಂಡುಕೊಡಿ. ರೈಲ್ವೆ ಇಲಾಖೆಯಲ್ಲಿ ಕನ್ನಡದಲ್ಲೇ ಪರೀಕ್ಷೆ ಬರೆಯೋದಕ್ಕೆ ಕನ್ನಡಿಗರಿಗೆ ಅವಕಾಶವನ್ನ ಮಾಡಿಕೊಡಬೇಕು ಕೇಂದ್ರ ಸರ್ಕಾರ. ಇಲ್ಲ ಅಂತಂದ್ರೆ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ರಾಜ್ಯವ್ಯಾಪಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. 2000 ವರ್ಷಗಳ ಹಿಂದಿನ ಇತಿಹಾಸ ಇರುವಂತ ಕನ್ನಡವನ್ನ ಈ ರೀತಿ ತಾತ್ಸಾರವಾಗಿ ಕಡೆಗಣಿಸ್ತಾ ಇರುವಂತದ್ದು ಕೇಂದ್ರ ಸರ್ಕಾರಕ್ಕೆ ಶೋಭೆ ತರುವಂತದ್ದಲ್ಲ. ಮಾನ್ಯ ಪ್ರಧಾನಮಂತ್ರಿಗಳು ಹಾಗೂ ರೈಲ್ವೆ ಖಾತೆಯ ಸಚಿವರುಗಳಿಗೆ ಇದು ಶೋಭೆ ತರುವಂತದ್ದಲ್ಲ ಮತ್ತು ಅಧಿಕಾರಿಗಳಿಗೂ ಶೋಭೆ ತರುವಂತದ್ದಲ್ಲ. ಇವತ್ತು ಪ್ರಪಂಚದಲ್ಲಿ ಯಾವ್ದಾದ್ರು ಒಂದು ಭಾಷೆಗೆ ತನ್ನದೇ ಆದಂತ ಸ್ವಂತ ಲಿಪಿ, ವ್ಯಂಜನಗಳು, ಒತ್ತು ದೀರ್ಘಾಕ್ಷರಗಳು, ಸ್ವರಗಳು ಇದೆ ಅಂದ್ರೆ ಅದು ಕನ್ನಡಕ್ಕೆ ಮಾತ್ರ. ಹಾಗಾಗಿ ಇಂಥ ಕನ್ನಡವನ್ನ ಈ ರೀತಿ ಕಡೆಗಣಿಸಿ ನೀವು ಕನ್ನಡದಲ್ಲಿ ಪರೀಕ್ಷೆ ಬರಿಬಾರ್ದು ಅಂತ ಹೇಳಿ ಈ ರೀತಿಯಾಗಿ ಬರೀ ಹಿಂದಿ ಇಂಗ್ಲಿಷಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೀರಾ. ಇದ್ರ ಹುನ್ನಾರ ಏನು?
ಕನ್ನಡಿಗರಿಗೆ ಉದ್ಯೋಗ ಸಿಗಬಾರ್ದು ಅಂತ ತಾನೇ ಕನ್ನಡಿಗರು ರೈಲ್ವೆ ಇಲಾಖೆಗಳಲ್ಲಿ ಕೆಲಸವನ್ನ ಮಾಡಬಾರ್ದು, ಅವ್ರಿಗೆ ಉದ್ಯೋಗ ಸಿಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ರೀತಿ ಕುತಂತ್ರ ಕಂತ್ರಿ ದರಿದ್ರ ಕೆಲಸವನ್ನ ಮಾಡ್ತಾ ಇರುವಂತಹ ಯಾವುದೇ ಅಧಿಕಾರಿ ಆಗಿದ್ರು ಸರಿ, ಯಾವುದೇ ರಾಜಕಾರಣಿ ಆಗಿದ್ರು ಸರಿ, ಅವನಿಗೆ ನಮ್ಮ ಧಿಕ್ಕಾರ ಇರುತ್ತೆ. ಹಾಗಾಗಿ ತಕ್ಷಣದಲ್ಲೇ ಕೇಂದ್ರ ರೈಲ್ವೆ ಇಲಾಖೆ ಸಚಿವರಾಗ್ಲಿ, ಮಾನ್ಯ ಪ್ರಧಾನಮಂತ್ರಿಗಳಾಗ್ಲಿ ಮತ್ತು ಕೇಂದ್ರ ಸರ್ಕಾರ ಆಗ್ಲಿ ಏನು ಹಿಂದಿ ಇಂಗ್ಲಿಷ್ ಅಲ್ಲಿ ಪರೀಕ್ಷೆಗಳನ್ನು ಬರೀಬಹುದು ಅಂತ ಅನುವು ಮಾಡಿಕೊಟ್ಟಿದ್ದೀರೋ ಅದೇ ರೀತಿ ಕನ್ನಡದಲ್ಲೇ ಕೂಡ ರೈಲ್ವೆ ಇಲಾಖೆಗಳಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಅನುಮತಿಯನ್ನ ನೀಡಬೇಕು. ಇಲ್ಲ ಅಂತಂದ್ರೆ ರಾಜ್ಯವ್ಯಾಪಿ ಉಗ್ರವಾದ ಹೋರಾಟವನ್ನ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಈ ಮುಖಾಂತರ ಮಾಡುತ್ತೆ ಅಂತ ಈ ಮುಖಾಂತರ ನೇರವಾದಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ತಕ್ಷಣದಲ್ಲೇ ನಿಮ್ಮ ಏನ್ ಆದೇಶವಿದೆ ಅದನ್ನ ಹಿಂಪಡಿಬೇಕು, ಕನ್ನಡದಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಈ ಮುಖಾಂತರ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ನೋಡಿದ್ರಲ್ಲ, ನರೇಂದ್ರ ಮೋದಿ ಸೇರಿದಂತೆ ರೈಲ್ವೆ ಇಲಾಖೆ ವಿರುದ್ಧವಾಗಿ ನಮ್ಮ ಕನ್ನಡಿಗರು ಆಕ್ರೋಶವನ್ನ ಹೊರಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಬೆಂಗಳೂರು ಸೇರಿದಂತೆ ಕರ್ನಾಟಕಕ್ಕೆ ಬಂದಾಗ ನರೇಂದ್ರ ಮೋದಿ ಅವರು ನಮಸ್ಕಾರ ಕರ್ನಾಟಕ ಅಂತಾರೆ, ನಮಸ್ಕಾರ ಕನ್ನಡಿಗರಂತಾರೆ. ಆದರೆ ಕನ್ನಡ ಭಾಷೆ ಮೇಲಿರುವಂತಹ ಒಂದು ಗೌರವವನ್ನು ಪರೀಕ್ಷೆಗಳ ವಿಚಾರದಲ್ಲೂ ಕೂಡ ನೀವು ಗೌರವವನ್ನು ಕೊಡಿ ಎನ್ನುವಂತಹ ಬೇಡಿಕೆಯನ್ನು ಕನ್ನಡಿಗರು ಇಡ್ತಾ ಇರುವಂಥದ್ದು, ಕನ್ನಡ ಪರ ಸಂಘಟನೆಗಳು ಇಡ್ತಾ ಇರುವಂಥದ್ದು. ಈ ಮೂಲಕವಾಗಿ ಮುಂಬರುವಂಥ ರೈಲ್ವೆ ಇಲಾಖೆಯ ಒಂದು ಪರೀಕ್ಷೆ ಏನಿದೆಯೋ, ಪರೀಕ್ಷೆಯಲ್ಲಿ ಕನ್ನಡಕ್ಕೆ ನೀವು ಅವಕಾಶವನ್ನು ಕೊಡಲೇಬೇಕು ಎನ್ನುವಂತಹ ಬೇಡಿಕೆಯನ್ನು ನರೇಂದ್ರ ಮೋದಿ ಸೇರಿದಂತೆ ರೈಲ್ವೆ ಇಲಾಖೆ ಕೊಡ್ತಿರುವಂಥ ಕಾರಣದಿಂದಾಗಿ ಒಂದು ವೇಳೆ ನೀವು ಕನ್ನಡಕ್ಕೆ ಗೌರವ ಕೊಟ್ಟು ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಅವಕಾಶ ಕೊಡದೇ ಇದ್ದ ಪಕ್ಷದಲ್ಲೂ ಕೂಡ ನಾವು ಉಗ್ರವಾದಂತಹ ಹೋರಾಟವನ್ನು ಮಾಡಬೇಕಾದಂಥ ಎಚ್ಚರಿಕೆಯನ್ನು ಕೊಡ್ತಾ ಇರುವಂಥದ್ದು. ಜೊತೆಗೆ ಎಲ್ಲೆಲ್ಲಿ ರೈಲ್ವೆ ಇಲಾಖೆ ಪರೀಕ್ಷೆಗಳು ನಡೀತವೋ ಅಲ್ಲಿ ಹೋಗಿ ಮುತ್ತಿಗೆಯನ್ನು ಹಾಕ್ತೇವೆ, ಪರೀಕ್ಷೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಕನ್ನಡ ಇಲ್ಲದೇ ಇದ್ದ ಪಕ್ಷದಲ್ಲಿ ನಾವು ಪರೀಕ್ಷೆಯನ್ನು ನಡೆಸಲಿಕ್ಕೆ ಬಿಡೋಲ್ಲ ಎನ್ನುವಂಥ ಎಚ್ಚರಿಕೆಯನ್ನು ಒಟ್ಟಾರೆಯಾಗಿ ಇವತ್ತು ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಮಂಜುನಾಥ್ ಹೊಸಳ್ಳಿ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.